ಗೆಳೆಯರೆ, ಈ ನಾಡಿನ ಜನತೆಗೆ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಸಾಹಿತ್ಯ ಕನ್ನಡ ಕಲಾಕೂಟ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಈ ದಿನಪತ್ರಿಕೆಯನ್ನು ಓದುವ ಒಂದು ಅಭಿಯಾನವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಮಾಡ್ತಾ ಇದ್ದೇವೆ. ಅದು ಹೆಚ್ಚು ಪ್ರಚಲಿತ ಆಗಲಿಲ್ಲ. ನಾನು ಅನೇಕ ದೇಶಗಳಿಗೆಲ್ಲ ಹೋಗಿ ಬಂದಿದ್ದೇನೆ, ಅನೇಕ ರಾಜ್ಯಗಳಿಗೆ ಹೋಗಿದ್ದೇನೆ. ಕೇರಳದಲ್ಲಿ ಹೆಚ್ಚು ಹೋಗ್ತಾ ಇರ್ತೇನೆ, ಪಶ್ಚಿಮ ಬಂಗಾಳಕ್ಕೂ ಹೋಗ್ತಾ ಇರ್ತೇವೆ. ನಾನು ವಿಶೇಷವಾಗಿ ಇದನ್ನು ಅಧ್ಯಯನ ಮಾಡಿದಾಗ ಸ್ವಲ್ಪ ಆ ಕಡೆ ಮಂಜಪೇಟ್ರೆ ಆ ಕಡೆ ಹೋಗಿ, ಭಾಳ ಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಸಾಮಾನ್ಯ ಕೂಲಿಕಾರ ಗೆಳೆಯ ಕಾಫಿ ಕುಡಿಯುವ ಮುಂಚೆ ಒಂದು ಪತ್ರಿಕೆಯನ್ನು ಕಣ್ಣಾಡಿಸುವಂಥ ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ. ಎದ್ದ ತಕ್ಷಣ ಹುಡ್ಕೊಂಡು ಹೋಗೋದೇ ಪತ್ರಿಕೆ. ಒಂದು ಪತ್ರಿಕೆ ಕೂಲಿಕಾರಪ್ಪನ ಜೊತೆಯಲ್ಲಿ ಒಂದು ಕೌಂಕ್ಲಲ್ಲಿ ನೇತಾಕೊಂಡಿರ್ತಾರೆ, ಬಿಡುವಾದಾಗ ಆವಾಗ ಓದ್ತಾ ಇರ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ. ನಮ್ಮ ನಾಡಿನಲ್ಲಿ ಕಲಿತವರು ಸೇರಿದ ಹಾಗೆ, ಹಣ ಇರುವವರು ಸೇರಿದ ಹಾಗೆ, ಬಡವರು ಸೇರಿದ ಹಾಗೆ ಯಾರೂ ಪತ್ರಿಕೆಯನ್ನು ಓದ್ತಾ ಇಲ್ಲ. ಅದು ಓದಿಸುವಂಥ ಅಭ್ಯಾಸವನ್ನು ನಾವು ಮಾಡಿಸ್ಬೇಕಾಗಿದೆ. ಯಾಕೆಂದರೆ ಪತ್ರಿಕೆ ಬರೀ ರಾಜಕಾರಣದ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಶಿವರಾಮ ಬನ್ನಿ ಈ ಕಡೆ, ಮಾಡೋದಿಲ್ಲ. ಒಂದು ಪತ್ರಿಕೆ ಅರಿವನ್ನು ಮೂಡಿಸುವಂಥ ಕೆಲಸ, ಮಹಿಳೆಗೆ ಅರಿವನ್ನು ಮೂಡಿಸುವಂಥ ಕೆಲಸ, ಆರೋಗ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹಾಗಾಗಿ ಪತ್ರಿಕೆಯನ್ನು ಓದುವುದು ಒಂದು ಪುಸ್ತಕವನ್ನು ಓದುವಂಥ ರೀತಿಯಲ್ಲಿ ಇರುತ್ತೆ. ಈಗಿನ ಪತ್ರಿಕೆಗಳಂತೂ ತುಂಬ ಅಪರೂಪದ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚಿಸುವಂಥ ಕೆಲಸ ನಡೀತಾ ಇದೆ. ಪತ್ರಕರ್ತರು ನಾನು ಕಂಡ ಹಾಗೆ, ನಾನು ಜರ್ನಲಿಸಮ್ ಮಾಡಿದ್ದೇನೆ, ನಾನು ಒಂದು ಪತ್ರಿಕೆ ಮಾಡಬೇಕು ಅಂತ ಇದ್ದೆ. ಅವ್ರದ್ದು ಈ ವಾರಿಯರ್ ಏನಿದ್ದಾರೆ ಸೈನಿಕರು, ನಮ್ಮ ದೇಶವನ್ನು ಕಾವಲು ಕಾಯುವ ಸೈನಿಕರಷ್ಟೇ ಪವಿತ್ರವಾದ ಕೆಲಸ. ಅವರು ಬೇರೆಯವ್ರು ನೋಡಲಿಕ್ಕೆ ಒಂದು ಕ್ಯಾಮ್ರಾ ಹಿಡ್ಕೊಂಡಿರ್ತಾರೆ, ಒಂದು ಬುಕ್ ಹಿಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ ಅಂತ ಅನ್ನಿಸುತ್ತೆ. ಹಾಗಲ್ಲ, ಅವ್ರಿಗೇನೋ ತುಡಿತಾ ಇರುತ್ತೆ, ಏನಾದ್ರು ಸಂದೇಶ ಕೊಡಬೇಕು, ಒಂದು ಸಾಧನೆ ಮಾಡಬೇಕು, ಈ ದೇಶಕ್ಕೆ, ಈ ನಾಡಿಗೆ ಏನಾದರೂ ನೀಡುವ ಕೆಲಸವನ್ನು ಮಾಡಬೇಕು ಅಂತ ತುಡಿತದಿಂದ ಅವರು ಈ ಕಾಯಕಕ್ಕೆ ಬಂದಿರ್ತಾರೆ. ಎಲ್ರಿಗೂ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪತ್ರಕರ್ತ ನಡುರಾತ್ರಿಯಲ್ಲಿ ಒಂದು ಪತ್ರಿಕೆಗೆ ಜೀವ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಪತ್ರಕರ್ತರು ಸೇರಿಕೊಂಡು, ಚಾನಲ್ ಇರ್ಬೋದು, ದೃಶ್ಯ ಮಾಧ್ಯಮ, ಪತ್ರಿಕೆ ಎಲ್ಲ ಸೇರಿದ ಹಾಗೆ ಅಪರೂಪದ ಸಾಹಸದ ಕೆಲಸ. ಅವರ ಸಾಹಸದ ಕೆಲಸಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅವರ ಜೀವನ ಸುಭದ್ರತೆಗೆ ಏನನ್ನೂ ಮಾಡ್ತಾ ಇಲ್ಲ. ಅದು ಭಾಳ ಮುಖ್ಯವಾಗಿ ಪತ್ರಕರ್ತರನ್ನ ಜತನದಿಂದ ಜೋಪಾನ ಮಾಡುವ ಕೆಲಸ ಸರ್ಕಾರ ವಹಿಸ್ಕೊಳ್ಬೇಕಾಗಿದೆ. ಅವರಿಗೆ ಕೊನೆ ಗಳಿಗೆಯಲ್ಲಿ ಕೆಲವು ನನ್ನ ಅನೇಕ ಗೆಳೆಯರು ಅವರು ಎಷ್ಟು ಸಂಭ್ರಮದಿಂದ ಬದುಕ್ತಾ ಇರ್ತಾರೆ ಅಂದರೆ, ಏನಾದರೂ ಒಂದು ನಾವು ಸುದ್ದಿ ಮಾಡ್ತೇವೆ, ಸಾಧನೆ ಅಂತೇಳಿ ತಿಳ್ಕೊಂಡು ಅಪರೂಪದ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಸಾರ್ಥಕವಾಗುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಹಾಗೆಯೇ ಒಂದು ಅವಸರದ ಸಾಹಿತ್ಯ ಇದು. ಅದು ಎಷ್ಟು ಪ್ರತಿನಿತ್ಯ ಆ ಅವಸರದ ಸಾಹಿತ್ಯದಲ್ಲಿ ಅವರು ಭಾಗಿ 12 ಗಂಟೆ ರಾತ್ರಿಯಲ್ಲಿ ಹೊರತರುವಂಥ ಕೆಲಸ ಆಗ್ತಾ ಇರುತ್ತೆ. ಆ ಸಾಹಿತ್ಯಕ್ಕೆ ಅಪರೂಪದ ಗೌರವವಿರುತ್ತೆ. ಪ್ರತಿ ವರ್ಷವೂ ಒಂದು ಹೊಸ ಹುಟ್ಟನ್ನು ಕೊಡುವಂಥ ಕೆಲಸ. ಹಾಗೆ ಸುದ್ದಿ ಮಾಧ್ಯಮದ ಗೆಳೆಯರೆಲ್ಲ ತಾವೆಲ್ಲ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರಗಳು ಹೆಚ್ಚು ಒತ್ತನ್ನು ಕೊಟ್ಟು ಅವರ ಸುಭದ್ರತೆಗೆ, ಜೀವನದ ಸುಭದ್ರತೆಗೆ, ಕುಟುಂಬಕ್ಕೆ ಭದ್ರತೆಯನ್ನು ಕಾಪಿಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಒಂದು ಸಿಗರೇಟಿನ ಬೆಲೆ 15 ರೂಪಾಯಿ ಇದೆ. ಒಂದು ಸಿಗರೇಟ್ ದಿವಸಕ್ಕೆ 25 ಸಿಗರೇಟ್ ಸೇರ್ತಾರೆ. ಒಂದು ಸಿಗರೇಟನ್ನು ಸೇದೋದು ಬಿಟ್ಟರೆ 5 ಪತ್ರಿಕೆಗಳನ್ನ ಕೊಂಡ್ಕೊಳ್ಬೋದು. ಒಂದು ಕಟ್ಟಿ ಬೀಡಿಯ ಇದು 25 ರೂಪಾಯಿ ಇದೆ. ಒಂದು ಕಡೆ ನನಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ 3-4 ಕಟ್ಟು ಬೀಡಿ ಸೇರ್ತಾರೆ ನಮ್ಮ ಗೆಳೆಯರೆಲ್ಲ. ಒಂದು ಅರ್ಧ ಗಂಟೆ ಬೀಡಿ ಸೇತೋದು ಬಿಟ್ಟರೆ 2 ಪತ್ರಿಕೆಯನ್ನು ಕೊಂಡ್ಕೊಳ್ಬೋದು. ಇಷ್ಟನ್ನು ಮಾಡಿದರೆ ಪತ್ರಿಕೆ ಕೊಂಡು ಸಾರ್ಥಕತೆಯನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಈ ಹೊಸ ವರ್ಷದ ಶುಭಾಶಯನ ಎಲ್ರಿಗೂ, ನಾಡಿನ ಜನತೆಗೆ ಎಲ್ರಿಗೂ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.